ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಮೇ 22ಕ್ಕೆ ಅಸುರನ ಕೈಯಲ್ಲಿ ಪಾರಿಜಾತ ಅನ್ನೋ ಸಿನಿಮಾ ರಿಲೀಸ್ ಆಗಿ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಇದೀಗ 2ನೇ ವಾರಕ್ಕೆ ಕಾಲಿಟ್ಟಿದೆ. ಈಗ ಜೀವನದಲ್ಲಿ ನಮಗೇನಾದರೂ ಒಂದು ವಸ್ತು ಸಿಗಬೇಕಂದ್ರೆ ನಾವು ಸಾಕಷ್ಟು ಪೈಪೋಟಿಗಳನ್ನು ಮಾಡ್ತೀವಿ, ಏನೇನೇನೋ ಅವಾಂತರಗಳನ್ನ ಸೃಷ್ಟಿ ಮಾಡ್ತೀವಿ. ಸೊ ಅದೇ ರೀತಿಯ ಒಂದು ವಿಭಿನ್ನವಾದ ಕಥೆಯನ್ನು ಹೊಂದಿರುವಂತಹ ಅಸುರನ ಕೈಯಲ್ಲಿ ಪಾರಿಜಾತ ಸಿನಿಮಾ 2ನೇ ವಾರಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ ಅಂತಲೇ ಹೇಳಬಹುದು. ನನ್ನ ಜೊತೆ ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಂತಹ ಕಾರ್ತಿಕ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಅಸುರನ ಕೈಯಲ್ಲಿ ಪಾರಿಜಾತ, ಮನುಷ್ಯನಿಗೆ ಸಹಜ ಆಸೆ ಒಂದು ವಸ್ತು ಅಥವಾ ಏನಾದರೂ ಬೇಕು ಅಂತ ಹೇಳಿದ್ರೆ ಯಾವ ಲೆವೆಲ್ಗೆ ಬೇಕಾದರೂ ನಾವು ಇಳಿದು ಬಿಡ್ತೀವಿ. ಆ ಒಂದು ಎಳೆಯನ್ನು ಇಟ್ಕೊಂಡು ಅದ್ಭುತವಾಗಿ ಸಿನಿಮಾವನ್ನು ಮಾಡಿದ್ದೀರಾ. 2ನೇ ವಾರಕ್ಕೆ ಕಾಲಿಟ್ಟಿದೆ. ಸೊ ನಿಮ್ಮ ಆ ಖುಷಿಯನ್ನು ಹಂಚ್ಕೊಳ್ಳೋದಾದರೆ? ಖಂಡಿತ, ಮನುಷ್ಯನಿಗೆ ಏನೋ ಒಂದು ವಸ್ತು ಬೇಕಾದರೆ ಅದು ಯಾವ ಲೆವೆಲಿಗೆ ಬೇಕಾದ್ರೆ ಹೇಳ್ತೀನಿ. ಈ ಸಣ್ಣ ಎಳೆನ ಕಟ್ಟಿಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ತೇಜಸ್ವಿ ವಿಘ್ನೇಶ್ ಅವರು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಅದು ಈಗ ಸೆಕೆಂಡ್ ವೀಕಿಗೆ ಹೋಗ್ತಾಯಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಬರುತ್ತೆ ಹೋಗುತ್ತೆ ಈ ಲೀಸ್ಟಲ್ಲಿ ನಾವು ಫಸ್ಟಿಗೆ ನಾವು ಹೊಸಬ್ರ ತಂಡ ಆಗಿದ್ದರಿಂದ ನಮಗೂ ಅದೇ ಭಯ ಇತ್ತು ನಮ್ಮ ಹತ್ರ. ಬಟ್ ಬರುತ್ತೆ ಹೋಗುತ್ತೆ, ಬಟ್ ಜನಗಳು ನಮ್ಮ ಕೈ ಹಿಡಿದಿದ್ದಾರೆ. ಇದು ತುಂಬ ಖುಷಿ ಆಗ್ತದೆ. ಮೊದಲ ವಾರದ ರೆಸ್ಪಾನ್ಸ್ ನೋಡಿ ಯಾವ ರೀತಿ ಸಂಭ್ರಮಿಸಿದ್ರಿ ಅಂತ ಹೇಳಿ, ಈ ಕಥೆನ ನಿಮ್ಗೆ ಹೇಳಿದಾಗ ನೀವು ಯಾಕೆ ಮಾಡಬೇಕು, ಯಾಕೆ ಒಪ್ಕೊಂಡ್ರಿ, ಆ್ಯಂಡ್ ನಿಮ್ಗೆ ಈ ಅವಕಾಶ ಹೇಗೆ ಸಿಕ್ತು ಅಂತ? ಇಲ್ಲ, ಸಿನಿಮಾ ಮಾಡಬೇಕು ಅಂತ ನಾನು ಮತ್ತು ಡೈರೆಕ್ಟ್ರು ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಬಟ್ ಒಂದಿನ ಈ ಕತೆ ತೊಗೊಂಬಂದು ಹೇಳ್ತಾರೆ. ಹೇಳಿದಾಗ ಸರಿ ಮಾಡೋಣ, ಒಂದು ಲೋ ಬಜೆಟಲ್ಲಿ ಒಂದು ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಕ್ಕೆ ಟೈಟಲ್ ಇಡುವಾಗ ತುಂಬ ಟೈಟಲ್ಗಳು ನಮಗಿದಾಯಿತು. ಆಮೇಲೆ ಟೈಟಲ್ ಹುಡುಕಿ ಅಸುರನ ಕೈಲಿ ಟೈಟ್ಲೇ ಚೆನ್ನಾಗಿದೆ, ಇದನ್ನು ಮಾಡೋಣ ಅಂತ ಮಾಡಿದ್ವಿ. ಲೋ ಬಜೆಟ್ ಹೋಗಿ ಹೈ ಬಜೆಟ್ ಆಯಿತು. ಅದಕ್ಕೆ ಫ್ರೆಂಡ್ಸ್ ಎಲ್ಲ ಸಹಕಾರ ಮಾಡಿದ್ರು. ಆ ಎಳೆ ಆ ಕಥೆಯಲ್ಲಿ ಏನಿದೆ ಅಂದರೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ತುಂಬ ಚೆನ್ನಾಗಿದೆ ಲವ್ ಸ್ಟೋರಿ. ಆ ಲವ್ ಸ್ಟೋರಿ ಮಧ್ಯೆ ಒಂದು ಸೈಕೋ ಪಾತ್ರ ಬರುತ್ತೆ, ಆಮೇಲೆ ಸಸ್ಪೆನ್ಸ್ ಬರುತ್ತೆ. ಯಾರು ಮಾಡ್ತಿದ್ರೆ ಏನು ಮಾಡ್ತಿದ್ರೆ ಇದೆಲ್ಲ ಯಾರಿಗೇನು ಗೊತ್ತಾಗಲ್ಲ. ಎಷ್ಟೋ ಜನ ಹೋದ್ರು, ನನ್ನ ಫ್ರೆಂಡ್ಸ್ ಕೂಡ ಫಸ್ಟ್ ಹಾಫ್ ಇಂಟ್ರೋಲ್ ಬಂದ್ಕೊಳ್ಳಿ ಕಥೆನೇ ಏನು ಅಂತ ಗೊತ್ತಾಗ್ತಿಲ್ಲಲ್ಲ ಮರ ಅಂತ. ಹಾಗಾದರೆ ನೋಡಿ ಹೋಗಿ ಸೆಕೆಂಡ್ ಹಾಫಲ್ಲಿ ಗೊತ್ತಾಗುತ್ತೆ ನಿಮಗೆ, ಸೆಕೆಂಡ್ ಹಾಫಲ್ಲಿ ವೆಯ್ಟ್ ಮಾಡಿ ಗೊತ್ತಾಗುತ್ತೆ ಅಂತ. ಅಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಅದಕ್ಕೆ ತುಂಬ ಖುಷಿಯಾಗಿದೆ. ಓಕೆ, ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಯಾರೆಲ್ಲ ಆ್ಯಕ್ಟ್ ಮಾಡಿದರೆ, ಆ್ಯಂಡ್ ನಿಮ್ಮ ಡೈರೆಕ್ಟರ್ ವರ್ಕ್ ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಕೂಡ ಮಾತಾಡೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ತಾರಾ ಬಳಗದಲ್ಲಿ ನಮ್ಮದು ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ, ಎಸ್ ಶೆಟ್ಟಿ ಅವರು ಇದ್ದಾರೆ, ಪ್ರದೀಪ್ ಪೂಜಾರಿ ಉಗ್ರಂ ವಿಲನ್ನು, ರಜನಿ ಅವರು ಇದ್ದಾರೆ, ಮಂಜುನಾಥ್ ಹೆಗ್ಡೆ ಸರ್ ಇದ್ದಾರೆ, ETV ಶ್ರೀಧರ್ ಅವರು ಇದ್ದಾರೆ. ಒಳ್ಳೆ ಸ್ಟಾರ್ ಕಾಸ್ಟನ್ನೇ ಹಾಕಿದ್ದೀವಿ. ಪ್ರೊಡ್ಯೂಸರ್ ಅಂತ ಬಂದಾಗ ಅದು ನಾನೇ ಮಾಡಿದ್ದೆ ಪ್ರೊಡ್ಯೂಸ್ ಕೂಡ. ಅದೇ ಕತೆ ಹೇಳಿದಾಗ ಒಂದು ಬಜೆಟಲ್ಲಿ ಮಾಡೋಣ ಅಂತ ಹೋಗಿ ಅದು ಬೇರೆ ಬೇರೆ ಆಗುತ್ತೆ. ಅದಕ್ಕೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸ್ವಲ್ಪ ಕೈ ಹಿಡಿತಾರೆ. ಹಾಗಾಗಿ ಇಲ್ಲಿ ರಿಲೀಸ್ ತನಕ ಸೆಕೆಂಡ್ ವೀಕಿಗೆ ಕೂಡ ಬಂದಿದೆ. ಈಗ ಹೇಗೆ ಅನಿಸುತ್ತೆ ಸರ್? ನೀವೇ ಹೇಳ್ತಿದ್ರೆ ಹಣ ನಾನೇ ಇನ್ವೆಸ್ಟ್ ಮಾಡಿದ್ದೀನಿ ಸ್ವಲ್ಪ ಕಷ್ಟಪಟ್ಟು ಅಂತ ಹೇಳಿ. ಪ್ರೊಡ್ಯೂಸರಿಗೆ ಇರುವಂತಹ ಸವಾಲುಗಳೇನು, ಸಮಸ್ಯೆಗಳೇನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಗಾದರೆ ಅಂತ ಹೇಳಿ? ಇಲ್ಲ, ಪ್ರೊಡ್ಯೂಸರಿಗಿರುವಂಥ ಸಮಸ್ಯೆ ಅಂತ ಹೇಳಿದ್ರೆ ತುಂಬ ಕಷ್ಟ. ಸಿನಿಮಾ ರಿಲೀಸ್ ಆಗೋ ತನಕ ಯಾವುದು ಬರುತ್ತೆ, ಬಿಸ್ನೆಸ್ ಆಗುತ್ತಾ ಇಲ್ವಾ, ಸಿನಿಮಾ ರಿಲೀಸ್ ಆದಮೇಲಾದರೂ ಬಿಸ್ನೆಸ್ ಆಗುತ್ತೆ, ಅದು ತುಂಬ ಕಷ್ಟ. ಬಟ್ ನಮಗೆ ಸಿನಿಮಾ ರಿಲೀಸ್ ಆದಮೇಲೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗಾಗಿ OTT ಆಗಲಿ ರೈಟ್ಸ್ಗಳಾಗಲಿ ಎಲ್ಲ ಅವರವರೇ ಕಾಲ್ ಮಾಡ್ತಿದ್ದಾರೆ. ಅಂದ್ರೆ ಬಿಸ್ನೆಸ್ ಆಗುತ್ತೆ. ಅದೊಂದು ಇವಾಗ ಒಂದು ಸ್ವಲ್ಪ ಖುಷಿ ಆಗ್ತಿದೆ. ಓಕೆ, ಪ್ರೇಕ್ಷಕರನ್ನು ಥಿಯೇಟ್ರಿಗೆ ಕರ್ಕೊಂಬರೋದು ಅದು ಇನ್ನೊಂಥರ ಸವಾಲು. ಸೊ ಆ ಸವಾಲು ಹೇಗಿತ್ತು ನಿಮಗೆ ಅಂತ ಹೇಳಿ? ಒಂದು ಹಂತದಲ್ಲಿ ಒಂದು ವಾರ ಪೂರೈಸಿದೆ, 2ನೇ ವಾರ ಕಾಲಿಟ್ಟಿದೆ ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ನಾವು ಕಂಡಂತೆ ಒಂದಿನ ರಿಲೀಸ್ 2ನೇ ದಿನ ಓಡಿದ್ರೆ 3 ದಿನ ಹೋಯ್ತು ಅನ್ನೋ ಥರ. ಬಟ್ ನೀವು 2ನೇ ವಾರ ಕಾಲಿಟ್ಟಿದ್ದೀರಾ. ಅಸುರನ ಕೈಯಲ್ಲಿ ಪಾರಿಜಾತ ಸಿನಿಮಾ ಅಂದರೆ 100% ಜನ ಇದನ್ನು ಪ್ರೀತಿಯಿಂದ ಅಪ್ಪಿದ್ದಾರೆ ಅಂತಲೇ. ಸೊ ಆ ಚಾಲೆಂಜ್ ಇಲ್ಲ, ನಾವು ಫಸ್ಟಿಗೆ ಎಷ್ಟು ಪ್ರಮೋಷನ್ ಬೇಕು ಅಷ್ಟೇ ಮಾಡಿದ್ವಿ. ಜನಗಳಿಗೆ ರೀಚ್ ಆಗಿದೆಯಲ್ಲೋ ನಮಗೂ ಗೊತ್ತಿಲ್ಲ. ಈಗ ಸಾಂಗ್ಸ್ ಆಗಲಿ ಟ್ರೇಲರ್ ಆಗಲಿ ಎಷ್ಟು ಬೇಕು ಅಷ್ಟೇ ರೀಚ್ ಆಗಿತ್ತು. ಆ ಭಯ ಇತ್ತು ನಮ್ಮ ಹತ್ರ. ಫಸ್ಟ್ ಡೇ ಸಿನಿಮಾಗೆ ಬಂದವರು ಅಲ್ಲಿ ನಿಂತಿರೋದು ಕಂಟೆಂಟು, ಪಾತ್ರಗಳು ಎಲ್ಲ. ಆ ಕಂಟೆಂಟಿಗೆ ಪ್ರತಿಯೊಂದು ಪಾತ್ರಗಳು ಜೀವ ತುಂಬಿದೆ. ಆಮೇಲೆ ಶರ್ಮಾ ಮತ್ತು ರಾಹುಲ್ ಕಾಂಬಿನೇಷನ್ ಅಂತೂ ಎಲ್ರಿಗೂ ಸಿಗಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ಅದೇ ನಮ್ಮದು ಪ್ಲಸ್ ಪಾಯಿಂಟ್ ಆಗಿದ್ದು. ಆ ಪ್ಲಸ್ ಪಾಯಿಂಟಿಂದ ಜನಗಳ ಕೈ ಹಿಡಿದ್ರು ನಮಗೆ. ಪ್ರತಿ ಕಡೆ ಹೋಗ್ಬಿಟ್ಟು ಅವರೇ ಮೌತ್ ಪಬ್ಲಿಸಿಟಿ ಮಾಡಿದ್ರು. ಫಸ್ಟ್ ಡೇ ನಿಮಗೆ
ಅರ್ಧ ಥಿಯೇಟ್ರ್ ಫುಲ್ ಆದರೆ ನೆಕ್ಸ್ಟ್ ಡೇ ನಮಗೆ ಹೌಸ್ಫುಲ್ ಆಗಿತ್ತು. ಸಂಡೇ ಅಂತೂ ಎಲ್ಲ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿತ್ತು. ಅದು ಅದೇ ನಾವು ಏನೇ ಮಾಡಿದ್ರು ಪ್ರಮೋಷನು ಜನಗಳ ಬಾಯಿಂದ ಬಾಯಿಗೆ ಹೋಗಬೇಕು, ಆವಾಗ ಮಾತ್ರ ಸಿನಿಮಾ ಇದಾಗಕ್ಕೆ ಸಾಧ್ಯ. ಕಂಟೆಂಟ್ ಇದ್ದರೆ ಜನಗಳ ಕೈ ಹಿಡಿತಾರೆ ಅನ್ನೋದಕ್ಕೆ ನಮ್ಮ ಸಿನಿಮಾನೇ ಸಾಕ್ಷಿ. ಈಗ ನನಗೆ ಈ ಸಿನಿಮಾದ ಬಗ್ಗೆ ಮಾಹಿತಿ ಇದೆ, ನಂಗೆ ಗೊತ್ತಿದೆ. ಸೊ ನನ್ನಷ್ಟೇ ಒಂದಷ್ಟು ಜನಕ್ಕೆ 100% ಸಿನಿಮಾ ನೋಡೋ ಆಸೆ ಇರುತ್ತೆ. ಬಟ್ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಪ್ರಮೋಷನ್ ಮಾಡಿ ಅಯ್ಯೋ ಚೆನ್ನಾಗಿರುತ್ತೆ ಇಲ್ವಾ ಅನ್ನೋ ಥರನೂ ಜನ ಯೋಚನೆ ಮಾಡೋ ಥರ ಆಗಿದೆ. ನೀವು ಜನ ಈಗ ಇನ್ನೂ ನೋಡೋದು ಬಾಕಿ ಇದೆ, ಜನರನ್ನು ಪ್ರೀತಿಯಿಂದ ಕರೆಯೋದಾದರೆ ಬನ್ನಿ, ನೀವು ಈ ಅಂಶ ಇದೆ, ನೀವು ಇದು ನಿಮ್ಗೆ 100% ಖುಷಿ ಕೊಡುತ್ತೆ, ಏನೋ ಒಂದು ಖುಷಿಯಿಂದ ಹೊರಗೆ ಹೋಗ್ತೀರಾ ಅಥವಾ ಒಂದು ನೋವಿಂದ ಹೊರಗೆ ಹೋಗ್ತೀರಾ, ಏನೋ ಒಂದು ಇದೆ ಅಂತ ಹೇಳಿದ್ರೆ ಹೆಂಗೆ ನೀವು ಆಡಿಯನ್ಸನ್ನು ಪ್ರೀತಿಯಿಂದ ಬರ ಮಾಡ್ಕೊಳ್ತೀರಾ ಥಿಯೇಟ್ರಿಗೆ? ಖಂಡಿತ ಎಲ್ಲರೂ ಬನ್ನಿ, ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಯಾಕಂದರೆ ಫಸ್ಟ್ ನೀವು ಎಲ್ಲರದ್ದು ರಿವ್ಯೂಸ್ ಕೇಳಿ, ಫೀಡ್ಬ್ಯಾಕ್ ಕೇಳಿ. ನಾನೊಂದು ಗ್ಯಾರಂಟಿ ಕೊಡ್ತೀನಿ ನಿಮಗೆ, ನೀವು ಫಸ್ಟ್ ಹಾಫಲ್ಲಿ ಎಷ್ಟು ಕನ್ಫ್ಯೂಷನ್ ಆಗ್ತಿರೋ ಸೆಕೆಂಡ್ ಹಾಫಲ್ಲಿ ಅಷ್ಟೇ ನಿಮಗೆ ಕತೆ ರಿವೀಲ್ ಆದಂಗೆ ಆಗುತ್ತೆ. ಅಂದರೆ ಎಷ್ಟು ಕನ್ಫ್ಯೂಷನ್ ಮಾಡಿರ್ತೀವೋ ಸೆಕೆಂಡ್ ಹಾಫಲ್ಲಿ ಅದೆಲ್ಲ ರಿವೀಲ್ ಆಗುವಾಗ ವಿಲನ್ ಮೇಲೆ ಮತ್ತು ಹೀರೋ ಮೇಲೆ ಒಂದು ಒಳ್ಳೆ ಕನ್ಸರ್ನ್ ಬರುತ್ತೆ, ವಿಲನ್ ಮೇಲೆ ತುಂಬ ಕೋಪ ಬರುತ್ತೆ. ಇಷ್ಟಂತೂ ಖಂಡಿತ ಆಗೇ ಆಗುತ್ತೆ. ಬಂದು ನೋಡಿ. ಕಾರ್ತಿಕ್ ಅವರ ಹಿನ್ನೆಲೆ ಯಾಕೆ ಬಣ್ಣದ ಇಂಡಸ್ಟ್ರಿ, ಯಾಕೆ ಎಂಟ್ರಿ ಕೊಟ್ರಿ ನೀವು ಅಂತ ಹೇಳಿ? ಇಲ್ಲ, ಮೊದಲಿಂದನೂ ಆಸೆ ಸಿನಿಮಾ ಮಾಡಬೇಕು. ಇವತ್ತಿಂದಲ್ಲ, ಮೊದಲಿಂದನೂ ಆಸೆ ನನಗೆ ಸಿನಿಮಾ ಮಾಡಬೇಕು ಅಂತ. ಅದೇ ನಟ ಆಗಬೇಕು ಅಂತ ತುಂಬ ಕಡೆ ಎಲ್ಲ ಕೇಳ್ಕೊಂಡು ಚಾನ್ಸ್ ಕೇಳ್ಕೊಂಡು ಅದ್ರ ಜೊತೆಗೆ ಬೇರೆ ನಮ್ಮ ಬಿಸ್ನೆಸ್ನ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ನಾನು ಫುಲ್ ಇದಾಗಿ ಸಿನಿಮಾಗೆ ಬಂದಿರಲಿಲ್ಲ. ಸ್ಟಾರ್ಟಿಂಗೆಲ್ಲ ಕೇಳಿದ್ರೆ ಅಲ್ಲೇ ಗೊತ್ತಾಯಿತು ನಮಗೆ, ಎಲ್ಲೇ ಹೋದರೂ ಚಾನ್ಸ್ ಕೊಡಲ್ಲ, ಅಲ್ಲಿ ಬನ್ನಿ ಇಲ್ಲಿ ಈ ಥರದ್ದೆಲ್ಲ ನಡೆದಿದೆ. ಆಮೇಲೆ ಇಲ್ಲ, ನಾವೇ ಒಂದು ಸ್ವಲ್ಪ ದುಡ್ಡು ಮಾಡಿಬಿಟ್ಟು ಇದು ಮಾಡೋಣ ಅಂತ ಹಂಗೆ ಇದು ಸಿನಿಮಾ ನಮ್ಮದು ಡೈರೆಕ್ಟರ್ದವ್ರ ಜೊತೆಲ್ಲ ಪರಿಚಯ ಆಯಿತು. ಆಮೇಲೆ ಸಿನಿಮಾ ಮಾಡೋಣ ಒಂದು ಲೋ ಬಜೆಟಲ್ಲ ಅಂತ, ಅದು ಸ್ವಲ್ಪ ಜಾಸ್ತಿಯಾಗಿ ಇಲ್ಲಿಗೆ ಬಂದಿದ್ದೀವಿ. ಈಗ ಹೀರೋ ಕೂತಿದ್ದೀನಿ. ಇದಕ್ಕಿಂತ ಮೊದಲು ಒಂದು ಶಾಂತಿನ ಕಳೆದುಕೊಳ್ಳಬೇಡಿ ಅಂತ ಆರ್ಟ್ ಬೇಸ್ ಸಿನಿಮಾ ಬೇರೆಯವ್ರು ಪ್ರೊಡ್ಯೂಸ್ ಮಾಡಿದ್ದು, ಅದರಲ್ಲಿ ಮಾಡಿದ್ದೆ. ಅದರಲ್ಲಿ ಇವರು ನಿರ್ದೇಶಕರು ನನ್ನನ್ನು ನೋಡಿದರು, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀವಿ ಅಂತ. ಅಲ್ಲಿಂದ ಈ ಚಾನ್ಸ್ ಸಿಕ್ತು. ಹಿನ್ನೆಲೆ ಬಗ್ಗೆ ಹೇಳಿ ಸರ್, ಕಂಪ್ಲೀಟ್ ನಿಮ್ಮ ಪರಿಚಯ ಮಾಡಿ. ನಂದು ಊರು ಬಂದು ಕುಂದಾಪುರದಲ್ಲಿ ಒಂದು ಪುಟ್ಟ ಊರು ಹೆಬ್ರಿ ಅಂತ, ಅಲ್ಲಿನವನು ನಾನು. ನಮ್ಮದು ಅದೇ ಕಾಲೇಜು ಡಿಗ್ರಿ ಎಲ್ಲ ಹೆಬ್ರಿ ಗೌರ್ಮೆಂಟ್ ಇದರಲ್ಲೇ ಆಯಿತು. ಅದಾದಮೇಲೆ ಫಸ್ಟ್ ಬಂದು ಇಲ್ಲೊಂದು ಕೆಲಸಕ್ಕೆ ಸೇರ್ತೀನಿ ಮೆಟ್ರೋ ಫೋರ್ಡಲ್ಲಿ. ಅಲ್ಲಿ ಇದರಲ್ಲಿ ಅಕೌಂಟ್ಸಲ್ಲಿ ಅಂದರೆ ಬಿಲ್ಲಿಂಗ್ ಸೆಕ್ಷನಲ್ಲಿ ಕೆಲಸ ಸಿಗುತ್ತೆ. ಅದಾದಮೇಲೆ ನಮಗೆ ಈ ಸಿನಿಮಾ ಹುಚ್ಚುಗಳು ಬಿಡಲ್ಲ, ಸಿನಿಮಾ ಮಾಡಬೇಕು ಅಲ್ಲಿ ಕೆಲಸ ಅಂದಮೇಲೆ ಇದಲ್ಲ. ಆಮೇಲೆ ಬಿಸ್ನೆಸ್ ಫೀಲ್ಡಿಗೆ ಇಳಿತೀನಿ, ಅದೇ ಕಾಂಡಿಮೆಂಟ್ಸ್ ಅದು ಮಾಡಿಕೊಂಡು ಹೀಗೆ ಇಲ್ಲಿವರೆಗೆ ಬಂದಿದ್ದೀವಿ. ಹೊಸಬ್ರು ಅಂತ ಅಂದಾಗ ಹೊಸಬ್ರು ಅವ್ರಿಗೇನು ಗೊತ್ತು, ಅವ್ರಿಗೇನು ಈ ಸಿನಿಮಾ ಬಗ್ಗೆ ಏನು ಗೊತ್ತು, ಅಥವಾ ಈ ಕಂಪ್ಲೀಟ್ ಜರ್ನಿ ಬಗ್ಗೆ ಏನು ಗೊತ್ತು ಅಂತ ಹೀಯಾಳಿಸೋರು, ಕಾಲೆಳೆಯೋರು, ಅಥವಾ ನೀವು ಈಗಾಗಲೇ ಹೇಳ್ತಿದ್ರೆ ನಾನು ಅವಕಾಶಕ್ಕೋಸ್ಕರ ಬೇಜಾನು ಅಲ್ದಾಡ್ಬಿಟ್ಟೆ, ದುಡ್ಡು ಮಾಡ್ಕೊಂಡು ಆಮೇಲೆ ಮುನ್ನೋಗೋಣ ಅಂತ ಒಂದು ಸಿನಿಮಾ ಮಾಡಿಬಿಟ್ಟೆ ಅಂತ ಹೇಳಿ, ಹೇಗಿತ್ತು ನಿಮಗೆ ಅವಮಾನಗಳು, ಸನ್ಮಾನಗಳು, ಹೊಗಳಿಕೆ, ತೆಗಳಿಕೆ, ಕಾಲೆಳೆತ ಇಲ್ಲ? ಇಲ್ಲ, ಅವಮಾನ ಅಂದರೆ ನನಗೆ ಅವಾಗ ಅಲ್ದಾಡೋದಕ್ಕಿಂತ ಇವಾಗ ಅಂದರೆ ಈ ಸಿನಿಮಾ ಮಾಡಿದ್ಮೇಲೆ ಏನು ಬಜೆಟ್ ಖರ್ಚಾಗಿತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಜನ ಹತ್ರ ಸಾಲ ಆ ಥರದ್ದೆಲ್ಲ ಅವ್ರು ಮಾತಾಡಿದ್ದು ಅವಮಾನನೇ ಜಾಸ್ತಿ ಆಗಿತ್ತು. ಅದು ಬಿಟ್ಟರೆ ಬೇರೆ ಏನೂ ಇದಿಲ್ಲ, ಏನು ತೊಂದರೆ ಇಲ್ಲ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಹಸುರನ ಕೈಯಲ್ಲಿ ಪಾರಿಜಾತ ನಿಮ್ಗೆ ಒಂದು ಒಳ್ಳೆ ಕಂಟೆಂಟು, ನಿಮಗೆ ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಲ್ಲ, ಅಷ್ಟಂತೂ ಗ್ಯಾರಂಟಿ ಕೊಡ್ತೀನಿ. ಒಳ್ಳೆ ಕಂಟೆಂಟ್ನ ಕನ್ನಡ ಜನತೆ ಕೈ ಹಿಡಿಯುತ್ತೆ. ದಯವಿಟ್ಟು ನಮ್ಮ ಸಿನಿಮಾನೂ ಕೂಡ ಕೈ ಹಿಡೀರಿ, ಕನ್ನಡ ಸಿನಿಮಾನೂ ಕೂಡ ಕೈ ಹಿಡೀರಿ. ಯಾರು ನಿಮಗೆ ಸ್ಫೂರ್ತಿ ಅಪ್ಪು ಸರ್ ಅಪ್ಪಟ ಅಭಿಮಾನಿ. ಇಲ್ಲ, ನಾನು 1-2 ಸಲ ಮೀಟ್ ಮಾಡಿದ್ದೆ. ಅಂದರೆ ಹೋಟ್ಲಲ್ಲಿ ಎಲ್ಲ ಸಿಕ್ಕಿದ್ರು ನಮಗೆ, ಅಲ್ಲೆಲ್ಲ ಮೀಟ್ ಮಾಡಿದ್ದೆ. ಇಲ್ಲ, ಈಗ ಖಂಡಿತ ಅದೊಂದು ಪ್ಲ್ಯಾನ್ ನಡೀತಿದೆ ನಮ್ಮ ಟೀಮಿಂದ. ನಾನು ಇದರಲ್ಲಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಪ್ಪು ಸರ್ ಸಮಾಧಿಗೆ ಹೋಗ್ಬಿಟ್ಟು ಇದು ಮಾಡಿರೋದು, ಅದು ವಿಡಿಯೋ ಇದೆ ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿ ಪೂಜೆ ಮಾಡಿಕೊಂಡೆ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದು ನಾವು. ಅದು ಅವ್ರಿಗೆ ರೀಚ್ ಆಗುತ್ತಂತ ಅಂದ್ಕೊಂಡ್ವಿ, ಆಗಿಲ್ಲ. ಇನ್ನು ನಾವೇ ಹೋಗ್ಬಿಟ್ಟು ಅಪ್ರೋಚ್ ಮಾಡಬೇಕು. ಆಸೆ ನನಗೆ ಕಾರ್ತಿಕ್ ಅವ್ರಿಗೆ ಏನು ಬಂಡವಾಳ ಹಾಕಿದರೆ ಅದು ವಾಪಸ್ ಬರಬೇಕು ಆ್ಯಂಡ್ ಜನ ಹತ್ರ ಇನ್ನೂ ಜಾಸ್ತಿ ರೀಚ್ ಆಗಬೇಕು ಅಂತ ಹೇಳಿ. ಒಂದು ಬೇಳೆ ಆ ಕಡೆ ಈ ಕಡೆ ಆದರೆ ಸ್ಟ್ಯಾಂಡ್ ಹೇಗಿರುತ್ತೆ ಅಂತ ಹೇಳಿ? ಇಲ್ಲ, ಹಾಕಿರೋ ದುಡ್ಡಿಗೆ ಏನೋ ಒಂದು ರಿಟರ್ನ್ ಬರುತ್ತೆ ಅಂತ ಹೋಪ್ಸ್ ಇದೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ನಡ್ಕೊಂಡು ಹೋಗಬೇಕು. ಹೌದು, ಮತ್ತೆ ಸಿನಿಮಾ ಅಂತೂ ಮಾಡೇ ಮಾಡ್ತೀನಿ. ಅದು ಪ್ರಯತ್ನಿಸಲೇಬೇಕು, ಪ್ರಯತ್ನ ಮಾಡಿ ಇದಾಗಬೇಕು. ಥ್ಯಾಂಕ್ ಯು ಸೋ ಮಚ್. 100% ಜನ ಇದನ್ನು ಮತ್ತೆ ಬಂದು ಥಿಯೇಟ್ರಲ್ಲಿ ನೋಡಿ ಸಂಭ್ರಮಿಸ್ತಾರೆ, ಎಂಜಾಯ್ ಮಾಡ್ತಾರೆ. ನೀವು ಹಾಕಿದಂಥ ಬಂಡವಾಳ ವಾಪಸ್ ಬರುತ್ತೆ. ನಿಮ್ಮ ಕನಸು ಏನು ಸಿನಿಮಾ ಜರ್ನಿಯಲ್ಲಿ ನೀವು ಅಂದ್ಕೊಂಡಿದ್ದು ನನ್ನ ಸಾಗಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ವೀಕ್ಷಕರೇ, ಇದು ಕಾರ್ತಿಕ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.